ನಮಸ್ಕಾರ. ನನ್ನ ಹೆಸರು ಸುಭಾಷ್, ಕನ್ನಡ ಶಿಕ್ಷಕ. ಇಂದಿನ ತರಗತಿ 7ನೇ ತರಗತಿಯಲ್ಲಿ ಪಾಠವಾದಂತಹ ಮಿತ್ರರ ಸಮಾಗಮ ಅಂದರೆ ಮಿತ್ರರು ಅನಿವಾರ್ಯ ಕಾರಣದಿಂದ ಬೇರೆ ಬೇರೆ ಆದಂತಹ ಇಬ್ಬರು ಗೆಳೆಯರು ಮತ್ತೆ ಒಂದು ಸೇರುವುದಕ್ಕೆ ಇಲ್ಲಿ ಮಿತ್ರರ ಸಮಾಗಮ ಅಂತ ಕರಿತೀವಿ. ಮಿತ್ರ ಮೀನ್ಸ್ ಗೆಳೆಯ, ಸಮಾಗಮ ಅಂದ್ರೆ ಸೇರುವುದು. ಇಲ್ಲಿ ಈ ಇಬ್ಬರು ಗೆಳೆಯರ ಒಂದು ಪರಿಚಯವನ್ನು ನಾವು ನೋಡ್ತೀವಿ. ಅದಕ್ಕಿಂತ ಮೊದಲು ಇಲ್ಲಿ ಪ್ರಸ್ತುತ ಸಾಮಾನ್ಯವಾಗಿ ಗಮನಿಸಬೇಕಾದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಗೆಳೆಯರು ಇದ್ದೇ ಇರ್ತಾರೆ. ಸಾಮಾನ್ಯವಾಗಿ ಆ ಎಲ್ಲಾ ಗೆಳೆಯರಲ್ಲಿ ಅದರಲ್ಲಿ ಒಬ್ಬರನ್ನ ಅತ್ಯ ಆತ್ಮೀಯ ಗೆಳೆಯರು ಅಥವಾ ಅಚ್ಚುಮೆಚ್ಚಿನ ಗೆಳೆಯರು ಅಂತ ಸಹ ನಾವು ಹೇಳ್ತೀವಿ. ಅಂತಹ ಗೆಳೆಯರು ಕಾರಣಾಂತರದಿಂದ ಏನಾದರೂ ಅನಿವಾರ್ಯ ಕಾರಣದಿಂದ ಅವರೇನಾದರೂ ದೂರವಾದಾಗ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡು ಜಗಳ ಮಾಡಿಕೊಂಡು ನಾವು ಬೇರೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಮತ್ತೆ ನೋಡ್ಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಅವ್ರು ನಮ್ಮ ಕಣ್ಣ ಮುಂದೆ ಇಳಿದಿರುವಂತಹ ಸಂದರ್ಭದಲ್ಲಿ ನಮ್ಗೆ ಆಗುವಂತಹ ಒಂದು ಅನುಭವವನ್ನ ನಾವು ಗಮನಿಸಬಹುದು ಅಂತ ಹೇಳ್ತೀವಿ. ಹಾಗೆ ಆತ್ಮೀಯ ಗೆಳೆಯರಾಗಿದ್ರು ಸಹ ಅವರು ಸಾಮಾನ್ಯವಾಗಿ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಕಾರಣದಿಂದ ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಅವರು ಮರಣವನ್ನ ಹೊಂದಾಗೂ ಸಹ ಅವರ ನೆನಪು ಮಾತ್ರ ನಮಗೆ ಮತ್ತೆ ಮತ್ತೆ ಗೋಚರವಾಗುವುದನ್ನ ಕಾಣ್ತೀವಿ. ಯಾಕಂದ್ರೆ ಅವ್ರು ಇಲ್ದಿರುವಂತಹ ಸಂದರ್ಭ, ಅವ್ರು ಇದ್ದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಓಡಾಟ, ಅವ್ರ ಜೊತೆ ತಿರುಗಾಡಿದಂತ ಅನುಭವ, ಮತ್ತೆ ಅವ್ರ ಜೊತೆಗೆ ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಅಂತಹ ವಿಷಯಗಳ ಚರ್ಚೆ ನಮ್ಮ ಕಣ್ಣು ಮುಂದೆ ಆವಾಗ ಗೋಚರ ಆಗ್ತಾ ಇತ್ತು ಅಂತ ಹೇಳ್ತೀವಿ. ಅಂತಹ ಗೆಳೆಯರ ಒಂದು ಅನುಭವ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಆತ್ಮೀಯ ಗೆಳೆಯರು ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾಗ ಆತ್ಮೀಯ ಗೆಳೆಯರಿದ್ದರೆ ಅದರಲ್ಲಿ ಆತ್ಮೀಯ ಗೆಳೆಯರು ಸಹ ತುಂಬಾ ಮಹತ್ವವನ್ನು ಪಡ್ಕೊಂಡಿದ್ದೇವೆ. ಅಂತಹ ಗೆಳೆಯನನ್ನ ಕಳೆದುಕೊಂಡಂತಹ ವ್ಯಕ್ತಿಗಳು ಸುಮಾರಾಗ್ತೀವಿ. ಅದರಲ್ಲೂ ಸಹ ಪ್ರತಿಯೊಬ್ಬರು ಸಹ ಅಂತಹ ಗೆಳೆಯನನ್ನು ಕಳ್ಕೊಂಡಂತಹ ಘಟನೆಯನ್ನ ಪ್ರಸ್ತುತ ಪಾಠದಲ್ಲಿ ನಾವು ಮಿತ್ರರ ಸಮಾಗಮ ಎನ್ನುವಂತಹ ಪಾಠದಲ್ಲಿ ನಾವು ಅವರ ಬಗ್ಗೆ ತಿಳ್ಕೋಬಹುದು. ಹಾಗೆ ಈ ಪ್ರಸ್ತುತ ಪಾಠದಲ್ಲಿ ಬರುವಂತಹ ಮಹಾನ್ ವ್ಯಕ್ತಿಗಳ ಪರಿಚಯವನ್ನ ಸಂದರ್ಭದಲ್ಲಿ ಇಲ್ಲಿ ಅಕ್ಬರ್ ಮತ್ತೆ ಬೀರಬಲ್ ಇಬ್ಬರು ಸಹ ಇಲ್ಲಿ ನಾವು ಗಮನಿಸ್ತೀವಿ. ಇವರಿಬ್ಬರು ಸಹ ಆತ್ಮೀಯ ಸ್ನೇಹಿತರು. ಇಲ್ಲಿ ಇಬ್ಬರು ಸಹ ನಾವು ಹೇಳ್ದಂಗೆ ಬರೀ ಸ್ನೇಹಿತರಲ್ಲ, ಆತ್ಮೀಯ ಸ್ನೇಹಿತರು. ಒಬ್ಬರು ಬಿಟ್ಟು ಇದಕ್ಕಾಗದೇ ಇರುವಂತಹ ಗೆಳೆಯರು ಅಂತ. ಹಾಗೆ ಕೃಷ್ಣ ಕುಚೇಲ ಅಂತ ಹೇಳ್ತೀವಿ. ಇಬ್ಬರು ಸಹ ಆತ್ಮೀಯ ಸ್ನೇಹಿತರು ಅಂತ ಹೇಳ್ತೇವೆ. ಕೃಷ್ಣ ಅಗರ್ಭ ಶ್ರೀಮಂತ ರಾಜನಾಗಿರ್ತಾನೆ, ಮತ್ತೆ ಕುಚೇಲ ಬಡವನಾಗಿದ್ದು ಸಹ ಅವನು ಇದು ಗೆಳೆತನಕ್ಕೆ ಬಡತನ ಶ್ರೀಮಂತ ಅನ್ನೋದ್ರಲ್ಲಿ ಈ ಅರಿವೇ ಇಲ್ಲದೆ ಅಷ್ಟರ ಮಟ್ಟಿಗೆ ಅವರ ಗೆಳೆತನ ಇರುವುದನ್ನ ನಾವು ನೋಡ್ತೇವೆ. ಹಾಗೆ ಇನ್ನೂ ಸಹ ಇಲ್ಲಿ ಈ ಅಕ್ಬರ್ ಮತ್ತೆ ಬೀರಬಲ್, ಅಕ್ಬರ್ ದೊರೆಯಾಗಿರ್ತಾನೆ, ಬೀರಬಲ್ ಮಂತ್ರಿ, ಅವರೇ ಅದೇ ಆಸ್ಥಾನದಲ್ಲಿ ಅಕ್ಬರನ ಆಸ್ಥಾನದಲ್ಲಿ ಮಂತ್ರಿ ಆಗಿರ್ತಾನೆ. ಆದ್ರೂ ಸಹ ಇಬ್ರು ಸಹ ಆತ್ಮೀಯಾಗಿರು. ಕೆಲಸ ಕಾರ್ಯದಲ್ಲಿ ಇವರು ಅಕ್ಬರ್ ದೊರೆನೇ, ಬೀರಬಲ್ ಮಂತ್ರಿನೇ ಆಗಿರ್ತಾರೆ. ಆದ್ರೆ ಕೆಲಸ ಕಾರ್ಯವನ್ನ ಬಿಟ್ಟು ಹೊರ ಬಂದಂತಹ ಸಂದರ್ಭದಲ್ಲಿ ಇಬ್ರು ಸಹ ಆತ್ಮೀಯ ಗೆಳೆಯರಾಗಿರ್ತಾರೆ. ಹಾಗೆ ಅಕ್ಬರ್ ಇಲ್ಲಿ ಬಂದು ಮೊಘಲ್ ವಂಶದ ಪ್ರಸಿದ್ಧ ದೊರೆಯಾಗಿರ್ತಾನೆ. ಮೊಘಲ್ ವಂಶದ ಪ್ರಸಿದ್ಧ ದೊರೆಯಾಗಿ ನಾವು ಗಮನಿಸ್ತೀವಿ. ಅಕ್ಬರ್ ಇಲ್ಲಿ ಮೊಘಲ್ ವಂಶದ ಪ್ರಸಿದ್ಧ ದೊರೆ. ಇಲ್ಲಿ ಈ ವಿಷಯವನ್ನ ಗಮನಿಸಿದಾಗ ಈ ಪಾಠದಲ್ಲಿ ಈ ಇಬ್ಬರ ಪರಿಚಯವೇ ಇವರಿಬ್ಬರು ಅಗಲಿದಾಗ, ಅಂದ್ರೆ ಬೀರಬಲ್ ಎಲ್ಲೋ ಹೊರಗಡೆ ಹೋದಾಗ ಈ ಇಬ್ಬರು ಯಾವುದೋ ಒಂದು ಕಾರಣಕ್ಕೋಸ್ಕರ ಇಬ್ಬರಲ್ಲಿ ಯಾವುದೋ ಕಾರಣಕ್ಕೆ ವೈಮನಸ್ಸಾದಾಗ ಬೀರಬಲ್ ನಿನ್ನ ಮುಖವನ್ನ ನನಗೆ ತೋರಿಸಬೇಡ, ಎಲ್ಲಿಗಾದ್ರೂ ಹೊರಟು ಹೋಗು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಾಗ ಈ ವ್ಯಕ್ತಿ ಅಂದ್ರೆ ಬೀರಬಲ್ ಅವರನ್ನ ಬಿಟ್ಟು ಹೋದಾಗ ಬಿಟ್ಟು ಹೋಗಿ ಸುಮಾರು ದಿನಗಳ ನಂತರ ಈ ಅಕ್ಬರ್ಗೆ ಬೀರಬಲ್ ನೋಡ್ಬೇಕು, ನನ್ನ ಗೆಳೆಯನನ್ನ ನೋಡ್ಬೇಕು, ನನ್ನ ಸ್ನೇಹಿತನ ನೋಡ್ಬೇಕು ಅನ್ನುವಂತ ಆಸೆ ಇದ್ರು ಸಹ ಅಲ್ಲಿ ದೊರೆಯದೇ ಇದ್ದಂತಹ, ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಾಗುವಂತಹ ನೋವನ್ನ ವ್ಯಕ್ತಪಡಿಸುವುದೇ ಈ ಪಾಠದ ಪ್ರಮುಖ ಉದ್ದೇಶ ಅನ್ನುವಂತ ಮಾತನ್ನ ಹೇಳ್ತೀವಿ. ಹಾಗೆ ಈ ಪಾಠದಲ್ಲಿ ನಾವು ಗಮನಿಸಬೇಕಾದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಅಕ್ಬರ್ ಬೀರಬಲ್ ದೊರೆ ಮಂತ್ರಿಯಾಗಿದ್ದಂತೆ ಆತ್ಮೀಯ ಮಿತ್ರರು ಆಗಿದ್ದರು.
ಒಮ್ಮೆ ಅಕ್ಬರ್ ಮಹಾಶಯನಿಗೆ ಬೀರಬಲ ಮೇಲೆ ಯಾವುದೋ ಒಂದು ಕಾರಣಕ್ಕೆ ಅಸಮಾಧಾನ ಉಂಟಾಯಿತು. ನಿನ್ನ ಮುಖವನ್ನು ತೋರಿಸಬೇಡ, ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರಬಲಿಗೆ ಆದೇಶಿಸಿದ. ಅಂದಿನಿಂದ ಬೀರಬಲ್ ಯಾರಿಗೂ ಕಾಣದಂತೆ ಮರೆಯಲ್ಲ. ಇಲ್ಲಿ ನಾವು ಹೇಳಿದ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಇಬ್ಬರು ಸಹ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಬೀರಬಲ್ ಮೇಲೆ ಯಾವುದೋ ಒಂದು ಕಾರಣ, ರೀಸನ್ ಕರೆಕ್ಟ್ ಆಗಿ ಯಾವ ರೀಸನ್ ಅಂತ ಕೊಟ್ಟಿಲ್ಲ, ಯಾವ ಕಾರಣ ಅಂತ ಕೊಟ್ಟಿಲ್ಲ, ಯಾವುದೋ ಒಂದು ಕಾರಣಕ್ಕೆ ಬೀರಬಲ್ ಮೇಲೆ ಅಕ್ಬರನಿಗೆ ವೈಮನಸ್ಸು ಅಥವಾ ಕೋಪ ಬರ್ತದೆ. ಆ ಕೋಪ ಬಂದಂತಹ ಸಂದರ್ಭದಲ್ಲಿ ಅಕ್ಬರ್ ಏನ್ ಮಾಡ್ತಾನೆ, ನೀನು ಅಂದ್ರೆ ಬೀರಬಲ್ ನಿನ್ನ ಮುಖವನ್ನು ಯಾರಿಗೂ ತೋರಿಸಬೇಡ, ಇಲ್ಲಿಂದ ಹೊರಟು ಹೋಗು. ಅಂದ್ರೆ ಇಲ್ಲಿಂದ ಅಂದ್ರೆ ನನ್ನ ಅರಮನೆಯಿಂದ, ನನ್ನ ರಾಜಸ್ಥಾನದಿಂದ, ಅಂದ್ರೆ ನನ್ನ ಸ್ಥಳದಿಂದ, ಅರಮನೆಯಿಂದ ಇಲ್ಲಿಂದ ಹೊರಟು ಹೋಗು ಅನ್ನುವಂತಹ ಮಾತನ್ನ ಹೇಳಿದಂತಹ ಸಂದರ್ಭದಲ್ಲಿ ಆ ಮಾತನ್ನ ಕೇಳಿದಂತಹ ಬೀರಬಲ್ ಏನ್ ಮಾಡ್ತಾನೆ, ಅವು ಯಾವಾಗ ಅಕ್ಬರ್ ಆ ಮಾತನ್ನ ಹೇಳ್ದೋ ಆವತ್ತಿನಿಂದನೇ ಬೀರಬಲ್ ಏನ್ ಮಾಡ್ತಾನೆ, ಆಸ್ಥಾನವನ್ನ ಅಂದ್ರೆ ಆ ಅರಮನೆಯನ್ನ ಬಿಟ್ಟು ಅವರು ಯಾರಿಗೂ ಕಾಣದಂತಹ ಒಂದು ಸ್ಥಳಕ್ಕೆ ಹೋಗ್ತಾನೆ ಅನ್ನುವುದನ್ನೇ ಇಲ್ಲಿ ನಾವು ಗಮನಿಸ್ತೀವಿ. ಕೆಲ ದಿನಗಳ ನಂತರ ಅಕ್ಬರ್ ಬೀರಬಲನನ್ನು ಕಾಣುವ ತವಕ ಉಂಟಾಯಿತು. ಅವನಿಗಾಗಿ ಹುಡುಕಾಡಿಸಿದ. ಬೀರಬಲ್ ಎಲ್ಲಿಯೂ ಸಿಗಲಿಲ್ಲ. ಎಂತ ಕೆಲಸ ಆಗಿ ಹೋಯಿತು ಎಂದು ಅಕ್ಬರ್ ಚಿಂತಿಸತೊಡಗಿದ. ಇಲ್ಲಿ ಅಕ್ಬರ್ ಹೇಳಿದ ಪ್ರಕಾರ, ನೀನು ನಿನ್ನ ಮುಖವನ್ನ ತೋರಿಸಬೇಡ, ಎಲ್ಲಿಗಾದ್ರೂ ಹೊರಟು ಹೋಗು ಅನ್ನುವಂತ ಮಾತನ್ನ ಹೇಳಿದ ತಕ್ಷಣ ಬೀರಬಲ್ ಅಲ್ಲಿಂದ ಕಣ್ಮರೆಯಾಗ್ತಾನೆ. ಅಂದ್ರೆ ಯಾರಿಗೂ ಸಹ ಕಾಣದ ರೀತಿಯಲ್ಲಿ ಅವರು ದೂರ ಹೊರಟೋಗ್ತಾರೆ. ಸುಮಾರು ದಿನ ಆಯ್ತು, ಕೆಲವು ದಿನಗಳಾಯ್ತು, ಒಂದು ವಾರ ಆಗಿರ್ಬೋದು, ಒಂದು 15 ದಿವಸ ಆಗಿರ್ಬೋದು. ಆ 15-20 ದಿವಸ ಆದ ನಂತರ ಅಕ್ಬರನಿಗೆ ಏನಾಗುತ್ತೆ, ಬೀರಬಲ್ನನ್ನ ನೋಡುವಂತಹ ತವಕ ಮತ್ತೆ ಆತುರ, ಇಲ್ಲಿ ತವಕ ಅಂದ್ರೆ ಆತುರ, ನೋಡಬೇಕೆನ್ನುವಂತಹ ಆಸೆ ಸೃಷ್ಟಿಯಾಗುತ್ತೆ. ಅವಾಗ ಅಕ್ಬರ್ ಏನ್ ಮಾಡ್ತಾನೆ, ತನ್ನ ಆಸ್ಥಾನದಲ್ಲಿರುವಂತಹ ಸೇವಕರನ್ನ ಕರೆದು ಅವ್ರನ್ನ ಅಕ್ಬರ್ ಎಲ್ಲಿ ಸಿಗ್ತಾನೆ ಬೀರಬಲ್ ಎಲ್ಲಾದ್ರೂ ಹೋಗಿ ಹುಡುಕು ಅವ್ರನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿ ಆದೇಶವನ್ನ ಹೊರಡಿಸ್ತಾನೆ. ಇಲ್ಲಿ ಆದೇಶವನ್ನ ಹೊರಡಿಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಸಹ ಅಂದ್ರೆ ಅಲ್ಲಿ ಅಕ್ಬರನ ಆಸ್ಥಾನದಲ್ಲಿರುವಂತಹ ಸೇವಕರು ಅಕ್ಕಪಕ್ಕ ಇರುವಂತಹ ಎಲ್ಲಾ ಹಳ್ಳಿಗಳಿಗೆ, ಅಕ್ಕಪಕ್ಕ ಇರುವಂತಹ ರಾಜ್ಯಗಳಿಗೆ ಹೋಗಿ ನೋಡ್ತಾರೆ. ಎಲ್ಲರೂ ಸಹ ಬೀರಬಲ್ ಕಾಣಲಿಲ್ಲ. ಆ ಸಂದರ್ಭದಲ್ಲಿ ಅಕ್ಬರ್ ಏನಂತಾನೆ, ಎಂತ ಕೆಲಸ ಆಗಿ ಹೋಯಿತು ಎಂದು ಚಿಂತಿಸತೊಡಗಿದ್ರೆ ಈ ಸಂದರ್ಭದೊಳಗೆ ವಿವರಿಸಿ ಈ ಮಾತನ್ನು ಯಾರಿಗೆ ಹೇಳಿದ್ರು ಅನ್ನುವಂತ ಮಾತು ಬರ್ತಲ್ಲ, ಎಂತಹ ಕೆಲಸ ಆಗಿ ಹೋಯಿತು ಅಂತ ಹೇಳಿದ್ರೆ ಈ ಮಾತನ್ನು ಅಕ್ಬರ್ ತನ್ನ ಸೇವಕರಿಗೆ ಹೇಳುವಂತಹ ಸಂದರ್ಭವನ್ನ ನಾವು ಗಮನಿಸ್ತೀವಿ. ಅಂದ್ರೆ ಅಯ್ಯೋ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ನನ್ನ ಗೆಳೆಯನನ್ನ ಓದಿದರ ಪರಿಣಾಮವಾಗಿ ನಿನ್ ಮುಖ ತೋರಿಸ್ಬೇಡ ಅಂತ ಹೇಳಿದರ ಪರಿಣಾಮವಾಗಿ ಏನ್ ಮಾಡ್ದ, ಇವತ್ತು ಇಲ್ದೇ ಹೋಯ್ತಲ್ಲ, ಈಗ ಏನ್ ಮಾಡ್ಲಿ, ನನ್ನ ಗೆಳೆಯ ನೋಡ್ಬೇಕು, ಅವ್ನು ನೋಡ್ಬೇಕಂತ ಆಸೆ ಆಗ್ತಾ ಇದೆ, ಈಗ ನಾನು ಏನ್ ಮಾಡ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಅವ್ರಿಗೆ ಆಲೋಚನೆ ಆಗ್ತದೆ. ಯೋಚನೆಯಲ್ಲಿ ಅವನು ಎಲ್ಲಾಡ್ತಾನೆ, ಯೋಚನೆ ಬರ್ತಾ ಏನ್ ಮಾಡ್ಲಿ ಅನ್ನುವಂತ ಮಾತನ್ನ. ಆವಾಗ ಮತ್ತೆ ಒಮ್ಮೆ ಅಕ್ಬರ್ ದರ್ಬಾರ್ ನಡೆಸುತ್ತಿರುವಾಗ ಸೇವಕನೊಬ್ಬ ಒಳ ಬಂದು, ಪ್ರಭು, ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾರೆ. ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿ ಅತ್ಯಂತ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದ ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡರು. ಅಂದ್ರೆ ಅಕ್ಬರ್ ದರ್ಬಾರ್ ಅಂದ್ರೆ ಸಭೆಯನ್ನ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಅವರ ಸೇವಕ ಅಂದ್ರೆ ಅವ್ರ ಬಾಗಿಲಿನ ಮುಂಭಾಗದಲ್ಲಿ ಸೇವಕರು ನಿಂತಿರ್ತಾರೆ. ಆ ಸೇವಕ ಅಕ್ಬರ್ ಸಭೆಯನ್ನ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಒಳ ಬಂದು, ಮಹಾ ಗುರುಗಳೇ, ಇಲ್ಲಿ ಒಬ್ಬ ಸಾಧುವಿನ ಶಿಷ್ಯ ಪ್ರಪಂಚದಲ್ಲಿ ವಿಶ್ವದಲ್ಲಿ ಅತಿ ಬುದ್ಧಿವಂತ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅವರು ನಿಮ್ಮನ್ನ ಭೇಟಿ ಆಗಬೇಕು ಅಂತ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನೀವು ಅದಕ್ಕೆ ಅನುಮತಿಯನ್ನ ಕೊಟ್ರೆ ಅವರಿಗೆ ನಾನು
ಒಳ ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೇನೆ ಅಂತ ಮಾತನ್ನ ಹೇಳ್ತಾನೆ. ಈ ಮಾತನ್ನ ಕೇಳಿದ ತಕ್ಷಣ ಅಕ್ಬರ್ ಅವರನ್ನ ಬೇಗ ಬರಮಾಡಿ, ಅಂದ್ರೆ ಬೇಗ ಅವರನ್ನ ಕರೀರಿ ಅಂತ ಹೇಳ್ತಾನೆ. ಅರಮನೆಯನ್ನ ಪ್ರವೇಶಿಸಿದ ಸಾಧು ತುಂಬಾ ತೇಜಸ್ವಿಯಾಗಿದ್ದ, ಅದೇ ಅವನೊಬ್ಬ ಬುದ್ಧಿವಂತನೆಂದು ಸಾರುತ್ತಿತ್ತು. ಅಂದ್ರೆ ಅದೇ ದ್ವಾರದ ಮೂಲಕ, ಬಾಗಿಲಿನ ಮೂಲಕ ಒಳ ಪ್ರವೇಶಿಸಿದ ಸಾಧು ತೇಜಸ್ವಿಯಾಗಿದೆ. ಅಂದ್ರೆ ತೇಜಸ್ಸು ಅಥವಾ ಕಾಂತಿ ಅಂದ್ರೆ ಅವನ ಮುಖದಲ್ಲಿ ಏನೋ ಒಂದು ರೀತಿಗೆ ಫಳಫಳನೆ ಹೊಳೆಯುವಂತಹ ಭಾವನೆ ಗೊತ್ತಾಗ್ತದೆ ಅಕ್ಬರನಿಗೆ. ಆ ಮುಖವನ್ನ ನೋಡಿದ ತಕ್ಷಣ ಅವನಿಗೆ ಗೊತ್ತಾಗತ್ತೇನಪ್ಪ ಅಂದ್ರೆ ಇವನು ಬುದ್ಧಿವಂತನೆಂದು ಅವರಿಗೆ ತಿಳಿದು ಬರ್ತದೆ ಎನ್ನುವಂತ ಮಾತನ್ನ ಹೇಳ್ತೀವಿ. ಹಾಗೆ ಆ ಸಂದರ್ಭದಲ್ಲಿ ಆ ಮುಖದ ಛಾಯೆಯನ್ನು ಗಮನಿಸಿದಂತ ಅಕ್ಬರನು ಇವನಿಗೆ ಏನ್ ಹೇಳ್ತಾನೆ, ಆಯ್ತು ಇವನು ಬುದ್ಧಿವಂತ ಅಂತ ತಿಳ್ಕೊಂಡು, ಆಯ್ತು ಇವನು ಅತಿ ಬುದ್ಧಿವಂತಲ್ಲ, ಹೌದಾ, ಅದು ಹಾಗಾದ್ರೆ ಇನ್ ಕೆಲವು ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಅವನ ಬುದ್ಧಿವಂತಿಕೆಯನ್ನ ಪರೀಕ್ಷಿಸೋಣ ಅಥವಾ ಪರೀಕ್ಷೆಯನ್ನ ಮಾಡೋಣ ಅನ್ನುವಂತಹ ಒಂದು ಸನ್ನಿವೇಶವನ್ನ ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ. ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತ ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ. ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಯನ್ನು ನೀಡುತ್ತೇನೆ ಎಂದು ಅಕ್ಬರ್ ಹೇಳಿದರು. ಅಂದ್ರೆ ಒಳಗೆ ಪ್ರವೇಶವನ್ನ ಮಾಡಿದಂತಹ ಸಾಧು ನೀನು ನಿನ್ನ ಗುರುಗಳಿಗಳಿದ ಪ್ರಕಾರ ನೀನು ಅತಿ ಬುದ್ಧಿವಂತನೆಂದು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀನು ಅತಿ ಬುದ್ಧಿವಂತನಾಗಿದ್ದರೆ ನಿನಗೆ ಕೆಲವು ಪ್ರಶ್ನೆಗಳನ್ನ ಹೇಳಲಿಕ್ಕೆ ನಮ್ಮ ಆಸ್ಥಾನದ ಪಂಡಿತರಿಗೆ ನಾನು ಹೇಳುತ್ತೇನೆ. ಎಲ್ಲ ಅವರು ಕೇಳಿದಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ನೀನು ಸರಿಯಾದ ಉತ್ತರಗಳನ್ನ ನೀಡಿದ್ರೆ ನಿನಗೆ ಒಳ್ಳೆಯ ಅಮೂಲ್ಯವಾದ ಕೊಡುಗೆಯನ್ನ ನೀಡುತ್ತೇನೆ, ಅಂದ್ರೆ ನಿನಗೆ ಬಹುಮಾನವನ್ನ ನೀಡುತ್ತೇನೆ, ಬೆಲೆ ಬಾಳುವಂತಹ ವಜ್ರ ವೈಡೂರ್ಯಗಳನ್ನು ನಾನು ನೀಡುತ್ತೇನೆ ಎನ್ನುವಂತ. ಅಂದ್ರೆ ಬಹುಮಾನ ಯಾವ ರೀತಿ, ಏನ್ ಬಹುಮಾನ ಅದು ಸರಿ ಅಂದ್ರೆ ಅಲ್ಲಿ ಹೇಳೋ ಪ್ರಕಾರ ಅಮೂಲ್ಯವಾದ ಕೊಡುಗೆ, ಅಂದ್ರೆ ನೀವು ಬೆಲೆ ಬಾಳುವಂತಹ ಕೊಡುಗೆಯನ್ನ ನೀಡ್ತೇನೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಆ ಮಾತಿಗೆ ಸಾಧು ಆಗಬಹುದೆಂದು, ಆಯ್ತು ಮಹಾರಾಜರೇ, ನೀವು ಹೇಳಿದಂತೆ ನೀವು ಏನ್ ಪ್ರಶ್ನೆ ಕೇಳು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಎನ್ನುವಂತ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಅಕ್ಬರನ ಆಸ್ಥಾನದಲ್ಲಿ ಮಹಾನ್ ಪಂಡಿತರು ಅಂದ್ರೆ ವಿದ್ವಾಂಸರು ಅಂದರೆ ತಾನ್ಸೇನ್, ಅಬುಲ್ ಫಜಲ್, ತೋದರಮಲ್ಲ, ಫೈಜಿ ಈ ಮಹಾನ್ ಪಂಡಿತರು ವಿದ್ವಾಂಸರು ಯಾರ ಪ್ರಶ್ನೆಯನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ? ಸಾಧುಗಳಿಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಲಿಕ್ಕೆ ತೊಡಗ್ತಾ ಇದ್ದಾರೆ. ಇಲ್ಲಿ ಆ ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲಿ ಆ ಸಾಧುವಿನ ಉತ್ತರ ಹೇಗಿರ್ತದೆ, ಆ ಪ್ರತಿಯೊಂದು ಪ್ರಶ್ನೆಗಳನ್ನ ಈ ಪಂಡಿತರು ತಾನ್ಸೇನ್, ತೋದರಮಲ್ಲ ಮತ್ತೆ ಅಬ್ದುಲ್ ಫಜಲ್, ಫೈಜಿ ಎನ್ನುವಂತಹ ಈ ಪಂಡಿತರು ಆ ಸಾಧುವಿಗೆ ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.